100 days 300 days ಓಡಿಸಬಹುದು. ಇನ್ನೂ ಒಂದು ಚಾಪ್ಟರ್ ಬರಲೇಬೇಕು, ಬಂದೇ ಬರುತ್ತೆ. ಅಷ್ಟು ಸಕ್ಕದ ಆಕ್ಟಿಂಗ್ ಮಾಡೋರು ಮಾತ್ರ. ದಸರಾ ಟೈಮಲ್ಲಿ ಬಂದಿರೋದ್ಕೂ, ತಾಯಿ ಚಾಮುಂಡೇಶ್ವರಿ ದಸರಾ ಟೈಮಲ್ಲಿ ಬಂದಿರೋದ್ಕೂ ಇದು ಇನ್ನು ವರ್ಷ ಓಡ್ಲಿ. ರಿಷಬ್ ಶೆಟ್ಟಿ ಅಂತವ್ರು ಇನ್ನು ಹುಟ್ಟಿ ಬರ್ಲಿ. ಅವ್ರಿಗೆ 101 ನಮಸ್ಕಾರ ಮಾಡ್ತೀನಿ. ಒಂದೊಂದು ಸೀನು ಮೈ ಜುಮ್ಮನ ತರ ಅದಣ 100% ಒಂದ್ ಸೀನು ಮೈ ಜುಮ್ಮನ ತರ ಐತೆ. ಇನ್ನೂ ಬರೀ ಗುಯ್ಯದೇ ಸೌಂಡ್, ಆಕ್ಟಿಂಗ್ ಫುಲ್ ಡೈರೆಕ್ಷನ್ ಎಲ್ಲ ಸಕ್ಕತ್ತಾಗಿದೆ. ಪೈಸಾ ವಸೂಲ್ ಮೂವಿ ಯಾರು ಮಿಸ್ ಮಾಡ್ಕೊಬೇಡ್ರಿ. ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ, ಚೆನ್ನಾಗಿದೆ, ನೋಡ್ರಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ರಿ. ರಾಜಮೌಳಿಗಿಂತನೂ ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಕನ್ನಡ ಸೂಪರ್ ಮೂವಿ. ಕನ್ನಡದಲ್ಲಿ ರಿಷಬ್ ಶೆಟ್ಟರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಕನ್ನಡಕ್ಕೆ ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಹಿಂಗೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಮೂವಿ ಅಂದ್ರೆ ಚೆನ್ನಾಗಿದೆ, ನೋಡ್ಬೋದು. 1 ಸಲ ಅಲ್ಲ 10 ಸಲ ನೋಡ್ಬೋದು. ರಿಷಬ್ ಶೆಟ್ಟಿ ಅವ್ರದ್ದು ಡೈರೆಕ್ಷನ್ ಮತ್ತೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಆಗೈತೆ ಕಾಂತಾರ ಫಿಲಮ್, ಅದ್ದೂರಿ ಫಿಲಮ್ ಸರ್, ಸಕ್ಕತ್ತಾಗೈತೆ, ಫುಲ್ ಸೂಪರ್ ಆಗೈತೆ ಫಿಲಮ್. ಫ್ಯಾಮಿಲಿ ಸ್ಟೋರಿ ಫುಲ್ ಸಗದಾಗೈತೆ. 100 ದಿವಸ 100 ಪಕ್ಕ ಓಡಿಸುತ್ತೆ ಸರ್. ಚೆನ್ನಾಗೈತೆ ಸರ್. ಕ್ಲೈಮ್ಯಾಕ್ಸ್ ಅಂತೂ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಅದಕ್ಕಿಂತ ಇದು ಬೆಸ್ಟ್ ಆಗೈತೆ. 2 ಬರುತ್ತದೆ ಅಂತ ಹಾಕವ್ರೆ, ನೋಡ್ಬೇಕು ಮುಂದ್ಗಡೆ. ಚೆನ್ನಾಗೈತೆ ಎಲ್ಲ ಕಡೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ತುಂಬಾ ಚೆನ್ನಾಗೈತೆ, ಅಲ್ಟಿಯಾಗಿ ನೋಡ್ಬೋದು. ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ಫಿಲಮ್ ಎಕ್ಸಲೆಂಟ್ ಆಗಿದೆ. ಬೈದಿಯಾಸಲ್ಲಿ ಒಳ್ಳೆ ಫಿಲಿಂ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಸರ್. ಸೂಪರ್, ಅದಕ್ಕಿಂತ ಬೆಟರ್ ಸಕ್ಕತ್ತಾಗಿದೆ ಮಾತ್ರ ಫಿಲಮ್. ಸೂಪರ್ ಆಗಿದೆ ಫಿಲಮ್, ನೋಡ್ಬೋದಾ? ಇನ್ನ 2-3 ಸರಿ ನೋಡ್ಬೋದು. ಮೂವಿ ಚೆನ್ನಾಗಿದೆ, ಕನ್ನಡ ಸೂಪರ್ ಮೂವಿ. ಕನ್ನಡದಲ್ಲಿ ರಿಷಬ್ ಶೆಟ್ಟರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಕನ್ನಡಕ್ಕೆ ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಹಿಂಗೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಡೈರೆಕ್ಟರ್ ಆಗಿರ್ತಾರೆ, ಒಳ್ಳೆ ಪ್ರೊಡಕ್ಷನ್ನು, ಬಜೆಟಲ್ಲಿ ಇವತ್ತು ಕನ್ನಡನ ಎತ್ತಿ ಹಿಡಿತಿದ್ದಾರೆ ಇಡೀ ಇಂಡಿಯಾದಲ್ಲಿ. ಖುಷಿ ಆಯಿತು, ಖುಷಿಯಾಗಿ ಚೆನ್ನಾಗಿತ್ತು ಮೂವಿ. ಅಧ್ಯಾಯ 2 ಬರುತ್ತೆ, ಇದು ಚಾಪ್ಟರ್ 2. ಅದ್ದೂರಿ ಮೂವಿ ಕನ್ನಡಕ್ಕೆ ಒಳ್ಳೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಒಳ್ಳೆ ಕನ್ನಡಕ್ಕೊಂದು ಈ ಥರ ಒಂದು ಒಳ್ಳೆ ಫಿಲಮ್ ಬೇಕಿತ್ತು. ತುಂಬ ಚೆನ್ನಾಗಿದೆ, ಆಕ್ಟಿಂಗ್ ಸೂಪರ್ ಆಗಿದೆ, ಎರಡೂ ಚೆನ್ನಾಗಿದೆ. ಸ್ವಲ್ಪ ವಿಭಿನ್ನವಾಗಿದೆ. ಹೌದು, ನಮ್ಮ ಕನ್ನಡ ಚಿತ್ರರಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ. ಸೂಪರಾಗಿ ಡೈರೆಕ್ಷನ್ ಮಾಡಿದ್ದಾರೆ, ರಾಜಮೌಳಿಗಿಂತನೂ ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಅದ್ದೂರಿಯಾಗಿ ನೋಡ್ಬೋದು, ಓಡ್ತದೆ ಪಕ್ಕ ಓಕೆ. ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಮೂವಿ ಅಂದರೆ ಚೆನ್ನಾಗಿದೆ, ನೋಡ್ಬೋದು. 1 ಸಲ ಅಲ್ಲ 10 ಸಲ ನೋಡ್ಬೋದು. ರಿಷಬ್ ಶೆಟ್ಟಿ ಅವ್ರದ್ದು ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಆ್ಯಕ್ಟಿಂಗ್ ಅಂತೂ ಚಿಂದಿ. ಪೈಸಾ ವಸೂಲ್ ಮೂವಿ ಯಾರು ಮಿಸ್ ಮಾಡ್ಕೊಬೇಡ್ರಿ. ಕನ್ನಡ ಇಂಡಸ್ಟ್ರಿ ಬೆಳೆಸ್ರಿ, ಚೆನ್ನಾಗಿದೆ, ನೋಡ್ರಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ರಿ. ಸೂಪರ್ ಫಿಲಮ್ ಯಾರು ಸೂಪರ್ ಫಿಲಮ್ ಸೂಪರ್ ಆಕ್ಟಿಂಗ್ ಮಾಡೋರೆ. ಪಿಕ್ಚರ್ ಮಾತ್ರ ಸೂಪರ್. 100 days 300 days ಓಡಿಸಬಹುದು. ಇನ್ನೂ ಒಂದು ಚಾಪ್ಟರ್ ಬರಲೇಬೇಕು, ಬಂದೇ ಬರುತ್ತೆ. ಅಷ್ಟು ಸಕ್ಕದ ಆಕ್ಟಿಂಗ್ ಮಾಡೋರು ಮಾತ್ರ. ದೇವ್ರನ್ನ ಮಾತ್ರ ನಿಜರು ಗೊರಗಜ್ಜ ದೇವರು ಎಲ್ಲರೂ ನಂಬಬೇಕು. ಅಷ್ಟು ರಿಯಾಲಿಟಿ ಇದೆ. ದೇವ್ರು ಹೊರಗಡೆ ಇದ್ದಾನೆ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲಿದ್ದಾನೆ ತೋರಿಸ್ತಾನೆ ಸರ್. ಗೊರಗಜ್ಜ ಇದ್ದಾನೆ, ಆ ದೇವ್ರನ್ನ ನಂಬಬೇಕು ಎಲ್ಲರೂ. ಅಷ್ಟು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ದೇವ್ರು ಮಾತ್ರ, ಎಲ್ಲರೂ ನಂಬಬೇಕು. ಗಾಡ್ ಇಸ್ ಗ್ರೇಟ್ ಅಂತಲ್ಲ, ಸೂಪರ್ ಸರ್. ಮೇಕಿಂಗ್ ಡೈರೆಕ್ಷನ್ ಎಲ್ಲ ಸ್ಟೋರಿನೇ ಸೂಪರ್. ಆಲ್ ಓವರ್ ಸೂಪರ್. ಕಾಂತಾರ ಸೂಪರ್, ಸೂಪರ್ ಆಗಿದೆ. ಒಳ್ಳೆ ಫಿಲಮ್, ಸೂಪರ್ ಆಗಿದೆ ಫಿಲಮ್. ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡಂತ ಪಿಕ್ಚರು. ಇಲ್ಲಿ ಯಾವ್ದು ಏನು ಇಲ್ಲ, ತುಂಬಾ ಆರಾಮಾಗಿ ನೋಡಿ ಸರ್. ಸರ್ ಸರಿ, ನಮ್ಮ ಡಿ ಬಾಸ್ ಅವರು ಇದ್ರು ಕಾಂತಾರ ಫಸ್ಟ್ ರಿಲೀಸ್ ಆದಾಗ. ಡಿ ಬಾಸ್ ಅವರು ಇದ್ರು, ಮತ್ತೆ ಇವಾಗ ನಮ್ಮ ಬಾಸು ಜೈಲ್ಗೆ ಹೋಗವ್ರೆ. ಈ ಸರಿ ಮತ್ತೆ ಫಿಲಮ್ ರಿಲೀಸ್ ಮಾಡವ್ರೆ. ಸೂಪರ್ ಆಗೈತೆ ಸರ್. ನಮ್ಮ ಡಿ ಬಾಸ್ ಅವ್ರಿಗೆ ಮತ್ತೆ ವಾಪಸ್ ಬರ್ಲಿ ಅಂತ ಕೈ ಮುಗಿದ್ ನಾ ಕೇಳ್ಕೊತೀನಿ ಬಾಸ್. ಕಾಂತಾರ ಮೂವಿ ಮಾತ್ರ ಸೂಪರ್ ಆಗೈತೆ. ಜೈ ಡಿ ಬಾಸ್. ಒಂದೊಂದು ಸೀನು ಮೈ ಜುಮ್ಮನ ತರ ಅದಣ 100% ಒಂದ್ ಸೀನು ಮೈ ಜುಮ್ಮನ ತರ ಐತೆ. ಇನ್ನೂ ಬರೀ ಗುಯ್ಯದೇ ಸೌಂಡ್, ಆಕ್ಟಿಂಗ್ ಫುಲ್ ಡೈರೆಕ್ಷನ್ ಎಲ್ಲ ಸಕ್ಕತ್ತಾಗೈತೆ, ಮಸ್ತು. ದಸರಾ ಟೈಮಲ್ಲಿ ಬಂದಿರೋದ್ಕೂ, ತಾಯಿ ಚಾಮುಂಡೇಶ್ವರಿ ದಸರಾ ಟೈಮಲ್ಲಿ ಬಂದಿರೋದ್ಕೂ
ಇದು ಇನ್ನು ವರ್ಷ ಓಡ್ಲಿ. ರಿಷಬ್ ಶೆಟ್ಟಿ ಅಂತವರು ಇನ್ನೂ ಹುಟ್ಟಿ ಬರಲಿ. ಅವ್ರಿಗೆ 101 ನಮಸ್ಕಾರ ಮಾಡ್ತೀನಿ. ಇತಿಹಾಸ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಎಂತೆಂತೋ ಹಾಲಿವುಡ್ ಎಲ್ಲ ಬಂದಿರ್ಬೋದು, ಆದ್ರೆ ಇದು ಒಂದು ಕಾಡಿನಲ್ಲಿ ಪ್ರದೇಶದಲ್ಲಿ ತೆಗ್ದಿದಾರಲ್ಲ, ಅವ್ರಿಗೆ ನಾವು ಸದಾ ಚುರುವಣೆ ಆಗಿರ್ತೀವಿ. ಸೂಪರ್ ಕಾಂತಾರ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಆದ್ರೆ ಬಟ್ ಏನಿದ್ರು ಬೇರೆ ನಮ್ಮ ಅಪ್ಪು ಸರ್ ಇಲ್ಲ, ಅದೊಂದೇ ಬೇಜಾರು ಅಷ್ಟೇ. ಜೈ ಸರ್ ಸೂಪರ್ ಆಗೈತೆ ಕಾಂತಾರ ಫಿಲಮ್. ಅದ್ದೂರಿ ಫಿಲಮ್ ಸರ್, ಸಕ್ಕತ್ತಾಗೈತೆ. ಫುಲ್ ಸೂಪರ್ ಆಗೈತೆ ಫಿಲಮ್. ಫ್ಯಾಮಿಲಿ ಸ್ಟೋರಿ ಫುಲ್ ಸಗದೈತೆ. 100 ದಿವಸ 100 ಪಕ್ಕ ಓಡಿಸ್ತೆ ಸರ್. ಕನ್ನಡ ಮೂವಿ ನೋಡ್ಬೋದು, ಚೆನ್ನಾಗಿದೆ, ಸೂಪರ್